ಇವತ್ತು ಏನು ಕಾಂಗ್ರೆಸ್ ನಾಳೆ ನಡೀತಕ್ಕಂಥ ಒಂದು ಸಾಧನಾ ಸಮಾವೇಶದ ಬಗ್ಗೆ ಚರ್ಚೆ ಸವಿಸ್ತರವಾಗಿ ಎಸ್ ಫಡ್ನವೀಸ್ ಸಾಹೇಬ್ ಹೇಳಿದ್ದಾರೆ. ಬಿಜಾಪುರಕ್ಕೆ ಸೀಮಿತಿ ಆಗಿ ಇವತ್ತು ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಬಿಜಾಪುರದ ಇಟ್ಟಂಗಿಹಾಳದಲ್ಲಿ ಸುಮಾರು 70 ಎಕರೆ ಜಮೀನನ್ನು ಗೌರ್ಮೆಂಟ್ ಸರ್ಕಾರಿ ಜಮೀನನ್ನು ಸ್ವಾಧೀನಪಡಿಸಿಕೊಂಡು ಇಲ್ಲಿ ಫುಡ್ ಪಾರ್ಕಿಗೆ ಒಂದು ಅವಕಾಶ ಮಾಡಿಕೊಟ್ಟು ಹೋದರು. ಈಗ 2 ವರ್ಷ ಸರ್ಕಾರ ಬಂದ, ಅಲ್ಲಿ ಇನ್ನೂ ಬದಲಾವಣೆ ಇಲ್ಲ. ಯಾಕಂದರೆ ಬಿಜಾಪುರ ತೋಟಗಾರಿಕೆಯಲ್ಲಿ ಭಾಳಷ್ಟು ವಿಶೇಷವಾದ ಒಂದು ಶಕ್ತಿ ಇರೋದ್ರಿಂದ, ಹಣ್ಣುಗಳನ್ನು ಬೆಳೆಯೋದ್ರಿಂದ, ಪಕ್ಕದ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಈ ಹಣ್ಣುಗಳನ್ನು ಬೆಳೆಯೋದ್ರಿಂದ ಇದು ರೈತರು ಡೈರೆಕ್ಟಾಗಿ ಎಕ್ಸ್ಪೋರ್ಟ್ ಮಾಡ್ಬೋದು ಅಂತಕ್ಕಂಥದ್ದನ್ನು ಪ್ರೊಸೆಸ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡಿ ರೈತರಿಗೆ ಹೆಚ್ಚು ಅನುಕೂಲ ಆಗಲಿ ಅಂತ ಉದ್ದೇಶ ಇಟ್ಕೊಂಡು ಭಾರತೀಯ ಜನತಾ ಪಕ್ಷ ಆ ಫುಡ್ ಪಾರ್ಕನ್ನು ಕೊಟ್ಟಿತ್ತು. ಆದರೆ ಅದು ಮುಂದೆ ಬಂದಂಥ ಈ ಕಾಂಗ್ರೆಸ್ ಸರ್ಕಾರ ಅದ್ರ ಏನೂ ಮಾಡಲಿಲ್ಲ. ಅಂದರೆ ನೀವು ನಾಳೆ ಸಮಾವೇಶ ಇವತ್ತು ನಾನು ಉಸ್ತುವಾರಿ ಮಂತ್ರಿಗಳಂತ ಎಂ ಬಿ ಪಾಟೀಲ್ ಕೇಳ್ತೀನಿ, 2 ವರ್ಷದಿಂದ ನೀವು ಏನೂ ಮಾಡಲಾರದೆ ಇವತ್ತು ಬಿಜಾಪುರಕ್ಕೆ ಏನೂ ಕೊಡುಗೆ ಇಲ್ಲ ಅಂದಾಗ ನೀವು ನಾಳೆ ಸಾಧನಾ ಸಮಾವೇಶದಲ್ಲಿ ನಾವು ಏನು ಚರ್ಚೆ ಮಾಡ್ತೀರಿ ಅಂತಕ್ಕಂಥದ್ದು. ಇನ್ನು ವಿಶೇಷವಾಗಿ ಬಿಜಾಪುರದ ಗುತ್ತಿಗೆದಾರರ ಬಗ್ಗೆ ಚರ್ಚೆ ಆಗ್ತದೆ ರಾಜ್ಯದಲ್ಲಿ. ಇವತ್ತು ಉಸ್ತುವಾರಿ ಮಂತ್ರಿಗಳು ಕೂಡ ಬಿಜಾಪುರದ ಗುತ್ತಿಗೆದಾರರ ಪರಿಸ್ಥಿತಿ ಏನದ ಅನ್ನೋದನ್ನು ಅವರನ್ನು ಕರೆದು ಮೀಟಿಂಗ್ ಮಾಡ್ತಕ್ಕಂಥದ್ದನ್ನು ಮಾಡಿದ್ದಾರೆ. ಇವತ್ತು ಬಿಜಾಪುರದಲ್ಲಿ ಭಾಳಷ್ಟು ಗುತ್ತಿಗೆದಾರರು ರೋಡಿಗೆ ಬಂದಿದ್ದಾರೆ. ಇವತ್ತು ಯಾರೇ ಸಂಬಂಧಿಕರು ಫೋನ್ ಹಚ್ಚಿದ್ರೆ ಅವ್ರ ಫೋನ್ ಅನ್ನೋನ್ ನಂಬರ್ ಇದ್ರೆ ಫೋನ್ ಎತ್ತುವಂಗಿಲ್ಲ, ಆತ್ಮೀಯ ಗೆಳೆಯರ ಫೋನ್ ಹಚ್ಚಿದ್ರು ಕೂಡ ಅವ್ರ ಫೋನ್ ಎತ್ತಲಾರಂಥ ಪರಿಸ್ಥಿತಿ ಆಗಿದ್ದಾರೆ ಕೆಲವೊಂದು ಕಾಂಟ್ಯಾಕ್ಟ್ ಗುತ್ತಿಗೆದಾರರು. ಅಂಥ ಗುತ್ತಿಗೆದಾರರು ಗುರುತಿಸಿದ್ದಾರೆ, ಅವರ ಸಮಸ್ಯೆಗಳನ್ನ ಆಲಿಸಿದ್ರೇನು ಅಂತಕ್ಕಂಥದ್ದು. ಇವತ್ತು ಕುಡಿಯೋ ನೀರಿಗಾಗಿರ್ತಕ್ಕಂಥ ಏನು ಗುತ್ತಿಗೆದಾರ ಅದಾರ ಕಳೆದ 2 ವರ್ಷದಿಂದ ನೀವು ಪೇಮೆಂಟ್ ಕೊಟ್ಟಿಲ್ಲ. ಈಗ 2 ವರ್ಷದಲ್ಲಿ ಒಂದು 2 ಸಲ ಅವರು ಸ್ಕೀಮನ್ನು ತೆಗೆದುಗೊಳಿಸಿದ್ರು, ನೀರಿನ ಹಾಕಾರ ಆಯಿತು. ಆದರೆ ಆ ಗುತ್ತಿಗೆದಾರ ಪರಿಸ್ಥಿತಿ ಹೆಂಗದ, ಎಲ್ಲ ಥರ ಗುತ್ತಿಗೆದಾರರು ಇವತ್ತು ಅವ್ರ ಪರಿಸ್ಥಿತಿಯನ್ನು ನಾವು ಏನಾದ್ರು ಕೇಳಿದ್ರೇನು. ಇನ್ನು ವಿಶೇಷವಾಗಿ ಇವತ್ತು ಕೆಲವೊಂದು ಯೋಜನೆ ಹೆಂಗದಾವ ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಕೂಡಿ ಮಾಡ್ತಕ್ಕಂಥ ಯೋಜನೆ ಅದಾವೆ. ಇವತ್ತು ಕೃಷಿ ಇಲಾಖೆಯಲ್ಲಿ ಇವತ್ತು ಸ್ಪ್ರಿಂಕ್ಲರ್ ಇರ್ಬೋದು, ಡ್ರಿಪ್ ಇರ್ಬೋದು, ಕೃಷಿ ಯಾಂತ್ರೀಕರಣ ನೀವು ಟ್ಯಾಕ್ಟರ್ ಇಂಪ್ಲಿಮೆಂಟ್ಸ್ ಇರ್ಬೋದು. ಇವತ್ತು ರೈತರಿಗೆ ಏನೂ ಸಿಗಾಕತ್ತಿಲ್ಲ 2 ವರ್ಷದಿಂದ. ಇವತ್ತು ಕೇಂದ್ರ ಸರ್ಕಾರ 50% ಕೊಡ್ತಕ್ಕಂಥ ದುಡ್ಡು ರಿಲೀಸ್ ಆಗ್ತಾ ಇದೆ. ಆದರೆ ಅದಕ್ಕೆ ಸರಿ ಸಮಾನವಾದಂಥ ಏನು ಕೊಡಬೇಕಾದಂಥ ಪಾಲನ್ನು ಕೊಡಲಾರದೆ ಕಂಪ್ನಿಯವ್ರ ಮುಂದೆ ಬರ್ತಾ ಇಲ್ಲ. ಇವತ್ತು ರೈತರಿಗೆ 2 ವರ್ಷದಿಂದ ಒಂದು ಸೆಟ್ ಸ್ಪ್ರಿಂಕ್ಲರ್ ಸಿಗ್ತಾ ಇಲ್ಲ. ಏನೇನು ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಬಂದಾಗಿದೆ ಅಗ್ರಿಕಲ್ಚರ್ದಲ್ಲಿ. ಇನ್ನು ವಿಶೇಷವಾಗಿ ಇವತ್ತು ಬಿಜಾಪುರದ ರೈತರ ಅಂದಾಜು UKPಯಲ್ಲಿ 25,000 ಎಕರೆ ಜಮೀನನ್ನು ಭೂ ಸ್ವಾಧೀನಪಡಿಸ್ಕೊಂಡಿರಿ. ಇವತ್ತು ಹೆಚ್ಚುವರಿ ಕೋರ್ಟ್ ಆದೇಶ ಆಗೈತೆ, ಅವರಿಗೆ ಹೆಚ್ಚುವರಿ ಏನು ಹಣವನ್ನು ಕೊಡಬೇಕಂತ ಆದೇಶ ಆದರೂ 6 ತಿಂಗಳಾಗ ಕೊಡಬೇಕಂತ ಆದೇಶ ಇದ್ದರೂ 2 ವರ್ಷ ಆಯಿತು. ಅವರು ಹೆಚ್ಚುವರಿ ಆದಂಥ ಅವಾರ್ಡವನ್ನು ಕೂಡ ನೀವು ಹಣವನ್ನು ಕೊಡ್ತಾ ಇಲ್ಲ. ಇಲ್ಲಿ ಸಂಬಂಧಪಟ್ಟ ವಕೀಲರು ಸರ್ಕಾರ ವಿರುದ್ಧ ಹೋರಾಟ ಮಾಡಿ ಭಾಳಷ್ಟು ಇವತ್ತು ಸಂಬಂಧಪಟ್ಟ ಇಲಾಖೆಗಳನ್ನು ಜಪ್ತಿ ಮಾಡಿದರು. ಅವರ ಜನರಲ್ ಮ್ಯಾನೇಜರ್ ಕಾರ್ ಜಪ್ತಿ ಆದವು, ಅಲ್ಲಿ ಸಂಬಂಧಪಟ್ಟ ಇಲಾಖೆ ಕಾರ್ಗಳು ಜಪ್ತಿ ಆದವು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಸಾಧನಾ ಸಮಾವೇಶ ಏನು ಮಾಡ್ತೀರಿ ನೀವು ಅಂತಕ್ಕಂಥದ್ದು. ವಿಶೇಷವಾಗಿ ಇವತ್ತು ಸಕ್ಕರೆ ಕಾರ್ಖಾನೆಗಳು, ಕೋಆಪರೇಟಿವ್ ಸಕ್ಕರೆ ಕಾರ್ಖಾನೆಗಳು ಅದಾವತ್ತು ರೈತರಿಗೆ ಒಂದು ರೀತಿ ಚಲೋ ಬೆಲೆ ಸಿಗ್ತಾ ಇದೆ. ಇವತ್ತು ಎಲ್ಲ ಸಕ್ಕರೆ ಫ್ಯಾಕ್ಟ್ರಿಗಳು ಬಂದಾಗಿಬಿಟ್ಟು ಅಂದ್ರೆ ಎಲ್ಲ ಮಾಲೀಕತ್ವ ಅದು ಅಂದ್ರೆ ಅವ್ರು ರೇಟ್ ಮನ್ಸಿಗೆ ಬಂದ ಕೊಡಕತ್ತಾರ. 1,000 ರೂಪಾಯಿ ಕೆಂಟು ಕೊಟ್ಟರು ಕೊಡ್ಬೋದು, ಅವ್ರು ರೈತ ತೊಗೋಬೇಕಂತ ಅನಿವಾರ್ಯ ಆಗ್ತೈತೆ. ಆದರೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು NCDC ಮುಖಾಂತರ ಇವತ್ತು ಒಂದು ಏನು ಯೋಜನೆಯನ್ನು ಕೊಟ್ಟಿತ್ತು, ಅದು ಮಾರ್ಚ್ನವ್ರಿಗೆ ಇತ್ತು, ಕಳೆದ ಮಾರ್ಚ್ನವ್ರಿಗೆ ಇತ್ತು. ಅದು ಅಂದರೆ ರಾಜ್ಯ ಸರ್ಕಾರ ಏನರೇ ಜಾಮೀನು ಹಾಕಿದ್ರಿ ಅಂದ್ರೆ ಏನು ಯಾವ ಸಕ್ಕರೆ ಕಾರ್ಖಾನೆಗಳು ವೀಕ್ ಆಗಿದ್ದಾವೆ ಅಥವಾ ಯಾವ ಸಕ್ಕರೆ ಕಾರ್ಖಾನೆಗಳು ಏನಾದರೂ ಎಕ್ಸ್ಪಾನ್ಷನ್ ಮಾಡ್ತಿದ್ರು ಅಂದರೆ ಕೋಆಪರೇಟಿವ್ ಸಕ್ಕರೆ ಕಾರ್ಖಾನೆಗಳು ಅದಕ್ಕೆ NCDCಯಿಂದ ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡೋಕೆ ತಯಾರಿದ್ರು. ಇವ್ರ ಕೆಲಸ ಏನಂದ್ರೆ ಬರೀ ಜಾಮೀನು ಆಗ್ಬೇಕಷ್ಟ, ಆ ಕೆಲಸನೂ ಮಾಡಲಿಲ್ಲ. ಇಲ್ಲಿಯ ಪಕ್ಕದ ಮಹಾರಾಷ್ಟ್ರ, ಇಡೀ ಮಹಾರಾಷ್ಟ್ರ ರಾಜ್ಯದಲ್ಲಿ ಎಷ್ಟು ಸಕ್ಕರೆ ಕಾರ್ಖಾನೆಗಳು ವೀಕ್ ಆಗಿದ್ದು ಕೋಆಪರೇಟಿವ್ ಸಕ್ಕರೆ ಕಾರ್ಖಾನೆಗಳು ಅವಕ್ಕೆಲ್ಲ ಜಾಮೀನಾಗಿ ಅದು ಕೇಂದ್ರ ಸರ್ಕಾರದ NCDCಯಿಂದ ಹಣ ಕೊಡಿಸಿ ಇವತ್ತು ಸಕ್ಕರೆ ಕಾರ್ಖಾನೆ ಉತ್ತೇಜನ ಅದು ಅಲ್ಲಿ. ಅದು ನಮ್ಮ ರಾಜ್ಯದಲ್ಲಿ ಯಾಕೆ ಆಗಂಗಿಲ್ಲ? ಇಲ್ಲೇ ನಮ್ಮ ಇವತ್ತು ಕೈಗಾರಿಕಾ ಮಂತ್ರಿ MB ಪಾಟೀಲ್ ಅದಿರಿ, ಇವತ್ತು ಸಕ್ಕರೆ ಸಚಿವರಾದಂಥ ಶಿವಾನಂದ ಪಾಟೀಲ್ ಅದಿರಿ. ನೀವಿಬ್ಬರೂ ಕೂಡಿ ಈ ರಾಜ್ಯಕ್ಕೆ ನೀವು ಏನಾದರೂ ಮಾಡಬೇಕಾಗಿತ್ತಲ್ಲ. ಈಗ ನಾಳೆ ಸಾಧನಾ ಸಮಾವೇಶದಲ್ಲಿ ಕೂಡ ಇದ್ರ ಬಗ್ಗೆ ನೀವೇನು ಅಲ್ಲಿ ಏನು ಹೇಳ್ತೀರಿ ಅಂತಕ್ಕಂಥದ್ದು ಬಿಜಾಪುರ ಜನತೆಗೆ ಅನ್ನೋದನ್ನು ಇವತ್ತು ನಾನು ಕೇಳಬೇಕಾಗ್ತದೆ. ಇವತ್ತು ಈಗ ಸ್ವಲ್ಪ ದಿವಸದಲ್ಲಿ ಅಲ್ಲೇ ಸಣ್ಣ ಪುಟ್ಟ ರೋಡ್ಗಳು ಪೂಜೆ ಆಗ್ತಾಯಿವೆ. ಆ ದುಡ್ಡು ಎಲ್ಲಿದು? ರಾಜ್ಯ ಸರ್ಕಾರದ ಅಲ್ಲೇ ಅಲ್ಲ, ಅದು ಕೇಂದ್ರ ಸರ್ಕಾರದ CRF ದುಡ್ಡು ಬಂದ ಹೆಚ್ಚಿಂದ ಒಬ್ಬ MLAಗೆ 8 ಕೋಟಿ ಹಣ ರಿಲೀಸ್ ಆಗೈತೆ ಹೆಚ್ಚಿಂದ ಎಲ್ಲರೂ ಅಲ್ಲೇಟ್ ಕೆಲಸ ಕಾಣ್ತಾ ಇದ್ದಾವೆ. ಇಲ್ಲ ಅಂದ್ರೆ ಏನೇನೂ ಪರಿಸ್ಥಿತಿ ಸಾಧ್ಯ ಇಲ್ಲ.
ಇವತ್ತು ನಾವು ಉಸ್ತುವಾರಿ ಮಂತ್ರಿಗಳಂತ ಎಂ ಬಿ ಪಾಲ್ರಿಗೆ ಹೇಳ್ತಾನು, ನೀವು ಆಶ್ರಮ ಕಡೆ ಹೋಗ್ರಿ, ಆಶ್ರಮ ಸುತ್ತಮುತ್ತ ಬಡಾವಣೆ ನೋಡ್ರಿ, ತೆಗ್ ಬಿದ್ದುಬಿಟ್ಟವೆಲ್ಲ ಕಡೆ. ಇವತ್ತು ಅಲ್ಲಿ ಜನ ತಿರುಗಾಡಂಥ ಪರಿಸ್ಥಿತಿ ಅದ. ಮಳೆಗಾಲ ಬತ್ತು, ಇನ್ನು ಪರಿಸ್ಥಿತಿ ಹೆಂಗದ ಅಂದ್ರೆ ಆಶ್ರಮ ಸುತ್ತ ಬಡಾವಣೆ ಇರ್ಬೋದು. ಬಿಜಾಪುರದಲ್ಲಿ 99% ಕೆಲಸ ಭಾರತೀಯ ಜನತಾ ಪಕ್ಷದಾಗ ಆಗೈತಿ. 1% ಏರಿಯಾ ಉಳಿದೈತಿ ಈಗ ಆಗ್ಲಾರ್ದಂಥ ಏರಿಯಾ ಅದ. ಆ ಏರಿಯಾನೂ ಕೂಡ ನಿಮ್ಗೆ ಆ ಡೆವಲಪ್ ಮಾಡೋಕ್ಕಾಗಲ್ದು, ರೋಡ್ ರಿಪೇರಿ ಮಾಡೋಕ್ಕಾಗಲ್ದಂದ್ರೆ ಇವತ್ತು ಯಾವ ಪರಿಸ್ಥಿತಿ ಅದಾವ ಅಂದ್ರೆ, ಈಗ ಮಳೆ ಮುಗಿದ್ರೊಳಗಾಗಿ ಇವತ್ತೇನು ಜನ ಹೊರಗೆ ನಡೆದಕ್ಕಾಗವಲ್ದು. ಮುಂದಿನ ದಿನಮಾನದಲ್ಲಿ ಅವ್ರ ಕಾರ್ ಸಕ್ಕಿ ಅವ್ರ ಮನೆ ಮುಂದೆ ತರಿಬಿ ಅವರು ಹೋಗಬೇಕಾದಂಥ ವಾತಾವರಣ ಕ್ರಿಯೇಟ್ ಆಗೈತೆ ಅಂತಕ್ಕಂಥದ್ದು. ಒಟ್ಟಾಗಿ ಇವತ್ತು ಈ ಇಂಥ ಪರಿಸ್ಥಿತಿಯಲ್ಲಿ ಇವು ಕಾಂಗ್ರೆಸ್ ಸರ್ಕಾರ ಮಾಡ್ತಕ್ಕಂಥ ಏನು ಸಾಧನಾ ಸಮಾವೇಶ ಕಂಪ್ಲೀಟ್ 0 ಸಮಾವೇಶ, ಈ ಸಮಾವೇಶಕ್ಕೆ ಯಾವುದೂ ಬೆಲೆ ಇಲ್ಲ. ನೀವು ಮಾಡ್ತಕ್ಕಂಥ ಈ ಸಮಾವೇಶದ ವಿರುದ್ಧ ಜನರ ಮನಸ್ಸಿನಲ್ಲಿ ಬರ್ತಕ್ಕಂಥ ಭಾವನೆಗಳನ್ನು ನೀವು ಪರೀಕ್ಷೆ ಮಾಡಿರಿ. ಯಾವ ಇವತ್ತು ರಾಜ್ಯದಲ್ಲಿ ಯಾರೂ ಶಾಂತಿಯಿಂದ ಇಲ್ಲ. ಅದಕ್ಕಾಗಿ ಸಮಾವೇಶ ಇದು ಶೂನ್ಯ ಸಮಾವೇಶ ಅಂತಕ್ಕಂಥದ್ದನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ.